ನಮಸ್ತೆ ಸ್ನೇಹಿತರೆ, ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ. ನೀವು ನೀಡುವ ಲೈಕ್ ಈ ಮಾಹಿತಿಯನ್ನು ಹೆಚ್ಚು ಜನರಿಗೆ ತಲುಪುವಂತೆ ಮಾಡುತ್ತದೆ. ಇವತ್ತಿನ ಟಾಪಿಕ್ ಬಂದು, ಕೆಲವು ಪೆನ್ನುಗಳು ತಮ್ಮ ಕ್ಯಾಪ್ನಲ್ಲಿ ರಂಧ್ರಗಳನ್ನು ಹೊಂದಿರುತ್ತವೆ. ಅದು ಯಾಕೆ ಎಂಬುದನ್ನು ತಿಳಿದುಕೊಳ್ಳೋಣ. ಬಾಲ್ ಪಾಯಿಂಟ್ ಪೆನ್ನುಗಳು ತಮ್ಮ ಕ್ಯಾಪ್ಗಳಲ್ಲಿ ರಂಧ್ರಗಳನ್ನು ಹೊಂದಿರುತ್ತವೆ ಏಕೆ ಎಂದು ಎಂದಾದರೂ ಯೋಚಿಸಿದ್ದೀರಾ? ರಂಧ್ರಗಳು ಪೆನ್ನಿನ ಒತ್ತಡವನ್ನು ಸಮೀಕರಿಸಲು ಸಹಾಯ ಮಾಡುತ್ತದೆ ಎಂದು ಕೆಲವರು ನಂಬುತ್ತಾರೆ. ಇದರಿಂದಾಗಿ ಕ್ಯಾಪ್ ತೆರೆಯಲು ಸುಲಭವಾಗುತ್ತದೆ. ನಾವು ಪೆನ್ನಿನಿಂದ ಬರೆಯುವಾಗ ಅದರ ಕ್ಯಾಪ್ ಅನ್ನು ಅಗೆಯುವಾಗ ಕೆಲವು ಪೆನ್ ಕ್ಯಾಪ್ಗಳು ಅವುಗಳ ಮೇಲೆ ರಂಧ್ರಗಳನ್ನು ಹೊಂದಿರುತ್ತವೆ. ಇದರ ಹಿಂದಿನ ವೈಜ್ಞಾನಿಕ ಕಾರಣಗಳು ಅದರ ತಯಾರಕರು ತಿಳಿಸದ ಕಾರಣ ನಾವು ವೈಶಿಷ್ಟ್ಯದಿಂದ ಗೊಂದಲಕ್ಕೊಳಗಾಗುವ ಸಾಧ್ಯತೆ ಇದೆ. ಕಾಲಾನಂತರದಲ್ಲಿ ಬಾಲ್ ಪಾಯಿಂಟ್ ಪೆನ್ನುಗಳು ತಮ್ಮ ಕ್ಯಾಪ್ಗಳಲ್ಲಿ ರಂಧ್ರಗಳನ್ನು ಏಕೆ ಹೊಂದಿವೆ? ಅನೇಕ ಪೆನ್ ಕ್ಯಾಪ್ಗಳನ್ನು ಸಹ ಸ್ಕ್ರೂ ಮಾಡಬಹುದಾಗಿದೆ. ಅದು ಯಾವುದಾದರೂ ಇದ್ದರೆ ಗಾಳಿಯ ಒತ್ತಡದ ಸಮಸ್ಯೆಯನ್ನು ಮೂಲತಃ ಪರಿಹರಿಸುತ್ತದೆ. ರಂಧ್ರಗಳು ನಿಬ್ನಲ್ಲಿನ ಶಾಯಿ ಒಣಗಲು ಅನುವು ಮಾಡಿಕೊಡುತ್ತದೆ ಎಂದು ಇತರರು ಭಾವಿಸುತ್ತಾರೆ. ಈಗ ಈ ಕಾರಣವು ಭಾಗಶಃ ನಿಜವಾಗಿದ್ದರೂ ಇದು ರಂಧ್ರಗಳ ಏಕೈಕ ಉದ್ದೇಶವಲ್ಲ. ಸುರಕ್ಷತಾ ಕ್ರಮವಾಗಿ ಪೆನ್ಗೆ ಅಡ್ಡಿಪಡಿಸುವ ವೈಶಿಷ್ಟ್ಯವನ್ನು ನೀಡಲಾಗಿದೆ. ಪೆನ್ ಕ್ಯಾಪನ್ನು ಅಗೆಯುವಾಗ ಅದನ್ನು ನುಂಗುವ ಜನರು ಉಸಿರುಗಟ್ಟಿ ಸಾಯುವುದನ್ನು ತಡೆಯುತ್ತದೆ. ಹಳೆಯ ಪೆನ್ ತಯಾರಕರಲ್ಲಿ ಒಬ್ಬರಾದ BIC ತಮ್ಮ ಪೆನ್ನು ಕ್ಯಾಪ್ಗಳ ಮೇಲ್ಭಾಗದಲ್ಲಿ ಒಂದು ರಂಧ್ರವನ್ನು ಸೇರಿಸಿ ಅದನ್ನು ಜೀವ ಉಳಿಸಲು ವೈಶಿಷ್ಟ್ಯವನ್ನಾಗಿ ಮಾಡಿದೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿಯು ಕ್ಯಾಪನ್ನು ನುಂಗಿದರೆ ಮತ್ತು ಅದು ಶ್ವಾಸನಾಳದಲ್ಲಿ ಸಿಲುಕಿಕೊಂಡರೆ ರಂಧ್ರವು ಗಾಳಿಯ ಹರಿವನ್ನು ನಿರ್ವಹಿಸುತ್ತವೆ ಮತ್ತು ವ್ಯಕ್ತಿಯು ಇನ್ನೂ ಉಸಿರಾಡಲು ಅನುವು ಮಾಡಿಕೊಡುತ್ತದೆ. ನಮ್ಮ ಶ್ವಾಸನಾಳದಲ್ಲಿ ಪೆನ್ ಕ್ಯಾಪ್ ಅನ್ನು ಪಡೆಯುವ ಸಮಸ್ಯೆಯು ನೀವು ಯೋಚಿಸುವುದಕ್ಕಿಂತ ಹೆಚ್ಚು ಮಾರಕ ಮತ್ತು ಸಾಮಾನ್ಯವಾಗಿದೆ. ಆಕಸ್ಮಿಕವಾಗಿ ಪೆನ್ ಕ್ಯಾಪ್ ಸೇವಿಸಿ ಶಾಲಾ ಮಕ್ಕಳು ಮತ್ತು ಪುಟ್ಟ ಮಕ್ಕಳು ಉಸಿರುಗಟ್ಟಿ ಸಾವನ್ನಪ್ಪಿದ ಪ್ರಕರಣಗಳು ವರದಿಯಾಗಿದೆ. 2018ರಲ್ಲಿ ಆಂಧ್ರಪ್ರದೇಶದ 8 ವರ್ಷದ ಬಾಲಕ ಪೆನ್ ಕ್ಯಾಪ್ ನುಂಗಿ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾನೆ. ಇನ್ನೊಂದು ಪ್ರಕರಣದಲ್ಲಿ ಸ್ವಿಟ್ಜರ್ಲ್ಯಾಂಡ್ನ 13 ವರ್ಷದ ಶಾಲಾ ಬಾಲಕ ತನ್ನ ಗಂಟಲಿಗೆ ಪೆನ್ ಕ್ಯಾಪ್ ಸಿಕ್ಕಿಹಾಕಿಕೊಂಡು ಆತನು ಉಸಿರುಗಟ್ಟಿ ಸಾವನ್ನಪ್ಪಿದ್ದಾನೆ. ಇಂತಹ ಘಟನೆಗಳನ್ನು ತಪ್ಪಿಸಲು ಕ್ಯಾಪ್ನಲ್ಲಿ ಸುರಕ್ಷತಾ ರಂಧ್ರಗಳು ಅದನ್ನು ನುಂಗುವ ಸಂದರ್ಭದಲ್ಲಿ ನಮ್ಮನ್ನು ಉಳಿಸಬಹುದಾದ ಕಾರಣದಿಂದಾಗಿ ಪೆನ್ ಕ್ಯಾಪ್ಗಳಲ್ಲಿ ರಂಧ್ರಗಳನ್ನು ಮಾಡಲಾಗುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಹಾಗೆಯೇ ಶೇರ್ ಮತ್ತು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.